ಒಂದು ಕ್ಷಣ ನಿಲ್ಲಿ. ನಿಮ್ಮ ಜೀವನದ ಹಾದಿ ನೋಡಿ. ಆ ಹಾದಿಯಲ್ಲಿ ಎಷ್ಟು ಕಲ್ಲು ಮುಳ್ಳು ಇದ್ದರೂ ನೀವು ನಿಲ್ಲಲಿಲ್ಲ, ಬಾಗಲಿಲ್ಲ, ಮುರಿಯಲಿಲ್ಲ. ನಿಧಾನವಾಗಿ ಆದರೂ ನಿರಂತರವಾಗಿ ಮುಂದೆ ಹೋಗುತ್ತೀರಿ. ಅದೇ ಮಕರ ರಾಶಿ. ಪರ್ವತವೇರುವ ಮೇಕೆಯಂತೆ ಒಂದೊಂದು ಹೆಜ್ಜೆ ಮೇಲೆ ಹೋಗುವ ರಾಶಿ. ತಾಳ್ಮೆಯ ರಾಶಿ, ಶಿಸ್ತಿನ ರಾಶಿ ಮತ್ತು ಅಂತಿಮ ವಿಜಯದ ರಾಶಿ ಮಕರ ರಾಶಿಯವರೇ. ಈ ಸಂದೇಶ ನಿಮ್ಮ ಕಿವಿಗಾಗಿ ಮಾತ್ರ ಬಂದಿದೆ. ನಿಮ್ಮ ರಾಶಿ ಒಡೆಯ ಶನಿ. ಶನಿ ಎಂದರೆ ಕರ್ಮ, ಶನಿ ಎಂದರೆ ನ್ಯಾಯ, ಶನಿ ಎಂದರೆ ಶ್ರಮದ ಫಲ. ನೀವು ಎಷ್ಟು ಶ್ರಮ ಪಟ್ಟಿದ್ದೀರೋ ಅದರ ಫಲ ಈ ಹೊತ್ತಿನಲ್ಲಿ ಬರಲಿದೆ. ತಯಾರಾಗಿ ಇರಿ. ಒಂದು ವಿಶೇಷ ವಿನಂತಿ ಇದೆ. ಈ ಕ್ಷಣ ನಿಮ್ಮ 2 ಕೈ ಮೇಲೆತ್ತಿ ಆಕಾಶದ ಕಡೆ ಹಿಡಿಯಿರಿ. ಮನಸ್ಸಿನಲ್ಲಿ ಹೇಳಿ, ದೇವರೇ, ನಾನು ಶ್ರಮ ಪಟ್ಟಿದ್ದೇನೆ, ನಾನು ಕಾಯುತ್ತಿದ್ದೇನೆ, ನನ್ನ ಶ್ರಮಕ್ಕೆ ನ್ಯಾಯ ಕೊಡು. ಆ ಕ್ಷಣ ನಿಮ್ಮ ಇಷ್ಟ ದೇವರ ಹೆಸರನ್ನು ಕೆಳಗೆ ಕಮೆಂಟ್ನಲ್ಲಿ ಬರೆಯಿರಿ. ಅದು ಶನಿ ದೇವ ಆಗಿರಲಿ, ಶಿವ ಆಗಿರಲಿ, ಹನುಮಂತ ಆಗಿರಲಿ ಅಥವಾ ನಿಮ್ಮ ಕುಲದೇವತೆ ಆಗಿರಲಿ. ಆ ಹೆಸರು ಬರೆದ ಕ್ಷಣ ನಿಮ್ಮ ವರ್ಷಗಳ ಶ್ರಮಕ್ಕೆ ಈ ಬ್ರಹ್ಮಾಂಡ ಉತ್ತರ ಕೊಡಲು ಆರಂಭ ಆಗಲಿದೆ. ಮತ್ತು ಈ ವಿಡಿಯೋ ಹೇಳಲಿರುವ ಎಲ್ಲಾ ಭವಿಷ್ಯ ನಿಮ್ಮ ಜೀವನದಲ್ಲಿ ಸಾಕಾರ ಆಗಲಿದೆ. ದಯವಿಟ್ಟು ಬರೆಯಿರಿ. ಮಕರ ರಾಶಿ. ಈ ರಾಶಿಯ ಒಡೆಯ ಶನಿ ಗ್ರಹ. ಶನಿ ಎಂದರೆ ಕರ್ಮ, ಶಿಸ್ತು, ಶ್ರಮ ಮತ್ತು ಅಂತಿಮ ನ್ಯಾಯ. ಮಕರ ರಾಶಿಯವರು ಜಗತ್ತಿನ ಅತ್ಯಂತ ಪರಿಶ್ರಮಿ ಮತ್ತು ಶಿಸ್ತಿನ ಜನ. ಗುರಿ ಇಟ್ಟರೆ ಅದು ಸಿಗುವವರೆಗೆ ವಿಶ್ರಮಿಸಲ್ಲ. ನಿಧಾನವಾಗಿ ಆದರೂ ನಿಖರವಾಗಿ ಮೇಲೇರುತ್ತಾರೆ. ಆದರೆ ಆ ಶ್ರಮ ಮತ್ತು ಶಿಸ್ತು ಕೆಲವೊಮ್ಮೆ ನಿಮ್ಮ ಭಾವನಾ ಜೀವನ ಮರೆ ಮಾಡಿರಬಹುದು. ಕೆಲಸ ಮತ್ತು ಜವಾಬ್ದಾರಿಯ ಭಾರದಲ್ಲಿ ಸ್ವಂತ ಆನಂದ ಮರೆತ ಅನುಭವ ಇದ್ದಿರಬಹುದು. ಈ ಹೊತ್ತಿನಲ್ಲಿ ಆ ಸಮತೋಲ ಮರಳಿ ಬರಲಿದೆ. ಶನಿ ಮತ್ತು ಗುರು ಒಟ್ಟಾಗಿ ನಿಮ್ಮ ಜೀವನ ಬೆಳಗಲು ತಯಾರಾಗಿದ್ದಾರೆ. ಈ ಹೊತ್ತಿನ ಗ್ರಹ ಸ್ಥಿತಿ ಬಗ್ಗೆ ಒಂದು ವಿಶೇಷ ಮಾತು ಹೇಳಬೇಕು. ಮಕರ ರಾಶಿಯ ಮೇಲೆ ಶನಿ ಸ್ವರಾಶಿಯಲ್ಲಿ ನಿಂತು ನಿಮ್ಮ ಕರ್ಮ ಫಲ ಕೊಡಲು ಸಿದ್ಧ ಆಗಿದ್ದಾನೆ. ಗುರು ನಿಮ್ಮ ಭಾಗ್ಯ ಭಾವ ಬೆಳಗುತ್ತಿದ್ದಾನೆ. ರಾಹು ನಿಮ್ಮ ಜೀವನದಲ್ಲಿ ಒಂದು ಅನಿರೀಕ್ಷಿತ ದೊಡ್ಡ ಅವಕಾಶ ತರಲಿದ್ದಾನೆ. ಕೇತು ನಿಮ್ಮ ಆಂತರಿಕ ಶಕ್ತಿ ಮತ್ತು ಆಧ್ಯಾತ್ಮಿಕ ಜ್ಞಾನ ಜಾಗೃತ ಮಾಡುತ್ತಿದ್ದಾನೆ. ಮಂಗಳ ನಿಮ್ಮ ಕ್ರಿಯಾ ಶಕ್ತಿ ಮತ್ತು ಉತ್ಸಾಹ ಹೆಚ್ಚಿಸುತ್ತಿದ್ದಾನೆ. ಈ ಎಲ್ಲ ಗ್ರಹಗಳ ಒಟ್ಟು ಶಕ್ತಿ ಮಕರ ರಾಶಿಯ ಮೇಲೆ ಒಂದು ಮಹಾಶ್ರಮ ಫಲ ಯೋಗ ಮತ್ತು ಉನ್ನತಿ ಯೋಗ ಸೃಷ್ಟಿ ಮಾಡುತ್ತಿದೆ. ಉದ್ಯೋಗ ಕ್ಷೇತ್ರದ ಬಗ್ಗೆ ಮಾತನಾಡೋಣ. ಮಕರ ರಾಶಿಯವರು ಕೆಲಸದ ಜಾಗದಲ್ಲಿ ಅತ್ಯಂತ ವಿಶ್ವಾಸಾರ್ಹ ಮತ್ತು ಜವಾಬ್ದಾರಿ ತೆಗೆದುಕೊಳ್ಳುವ ವ್ಯಕ್ತಿ. ನಿಮ್ಮ ಮೇಲೆ ಕೊಟ್ಟ ಕೆಲಸ ಖಂಡಿತ ಆಗುತ್ತದೆ ಎಂಬ ನಂಬಿಕೆ ಎಲ್ಲರಿಗೂ ಇರುತ್ತದೆ. ಆ ನಂಬಿಕೆ ಮತ್ತು ಜವಾಬ್ದಾರಿ ಈ ಅವಧಿಯಲ್ಲಿ ನಿಮ್ಮ ವೃತ್ತಿ ಜೀವನ ಒಂದು ದೊಡ್ಡ ಎತ್ತರಕ್ಕೆ ಒಯ್ಯಲಿದೆ. ಗುರು ನಿಮ್ಮ 10ನೇ ಭಾವ ಮೇಲೆ ದೃಷ್ಟಿ ಹಾಕಿದ್ದಾನೆ. ಶನಿ ನಿಮ್ಮ ಶ್ರಮಕ್ಕೆ ನ್ಯಾಯ ಕೊಡಲು ಸಿದ್ಧವಾಗಿದ್ದಾನೆ. ದೀರ್ಘಕಾಲದಿಂದ ಕಾಯುತ್ತಿದ್ದ ಒಂದು ಬಡ್ತಿ ಅಥವಾ ಮಹತ್ವದ ಸ್ಥಾನ ಈ ಅವಧಿಯಲ್ಲಿ ಬರಲಿದೆ. ಕೆಲಸ ಹುಡುಕುತ್ತಿರುವ ಮಕರ ರಾಶಿಯವರಿಗೆ ಒಂದು ದೃಢ ಭರವಸೆ ತುಂಬಿದ ಮಾತು. ನೀವು ಎಷ್ಟೇ ಕಷ್ಟಪಟ್ಟಿದ್ದರೂ ನಿಮ್ಮ ಶ್ರಮ ವ್ಯರ್ಥ ಆಗಿಲ್ಲ. ಶನಿ ಎಲ್ಲ ಲೆಕ್ಕ ಇಟ್ಟಿದ್ದಾನೆ. ನಿಮ್ಮ ಶಿಸ್ತು, ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿ ಗುಣ ಗುರುತಿಸುವ ಒಂದು ಸಂಸ್ಥೆ ಮುಂದಿನ 10 ದಿನಗಳಲ್ಲಿ ನಿಮ್ಮ ಕಡೆ ಬರಲಿದೆ. ಮ್ಯಾನೇಜ್ಮೆಂಟ್, ಹಣಕಾಸು, ಎಂಜಿನಿಯರಿಂಗ್, ಸರ್ಕಾರಿ ಸೇವೆ ಅಥವಾ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆ ಹೊಳೆಯಲಿದೆ. ಆ ಅವಕಾಶ ಸ್ವಾಗತಿಸಲು ತಯಾರಾಗಿ ಇರಿ. ವ್ಯಾಪಾರ ಮಾಡುವ ಮಕರ ರಾಶಿಯವರಿಗೆ ಈ ಅವಧಿ ಒಂದು ಗಟ್ಟಿ ನೆಲೆ ಸ್ಥಾಪಿಸುವ ಅವಕಾಶ. ಮಕರ ರಾಶಿಯ ವ್ಯಾಪಾರ ಬಹಳ ಶಿಸ್ತಿನದ್ದು. ಹಂತ ಹಂತವಾಗಿ ಕಟ್ಟುತ್ತಾರೆ. ಆ ಶಿಸ್ತು ಈ ಅವಧಿಯಲ್ಲಿ ಒಂದು ದೊಡ್ಡ ಫಲ ಕೊಡಲಿದೆ. ಹಣಕಾಸು, ರಿಯಲ್ ಎಸ್ಟೇಟ್, ನಿರ್ಮಾಣ ಅಥವಾ ಉತ್ಪಾದನಾ ವ್ಯಾಪಾರ ಮಾಡುವ ಮಕರ ರಾಶಿಯವರಿಗೆ ಈ ಅವಧಿ ವಿಶೇಷ ಅನುಕೂಲ. ಒಂದು ದೊಡ್ಡ ಒಪ್ಪಂದ ಅಥವಾ ದೀರ್ಘಕಾಲದ ಯೋಜನೆ ಕಾರ್ಯರೂಪ ಪಡೆಯಲಿದೆ. ನಿಮ್ಮ ವ್ಯಾಪಾರ ಒಂದು ದೃಢ ನೆಲೆ ಪಡೆಯಲಿದೆ. ಹಣ ಮತ್ತು ಆರ್ಥಿಕ ಸ್ಥಿತಿ ಬಗ್ಗೆ ಹೇಳಬೇಕಾದರೆ, ಮಕರ ರಾಶಿಯ 2ನೇ ಭಾವ ಮತ್ತು 11ನೇ ಭಾವ ಈ ಹೊತ್ತಿನಲ್ಲಿ ಗ್ರಹ ಕೃಪೆ ಪಡೆದಿದೆ. ಶನಿ ನ್ಯಾಯದ ದೇವ. ನೀವು ಶ್ರಮಪಟ್ಟ ಎಲ್ಲಾ ಕ್ಷೇತ್ರದಲ್ಲಿ ಈ ಅವಧಿಯಲ್ಲಿ ಹಣ ಬರಲಿದೆ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ. ಸಾಲ ಕಡಿಮೆ ಆಗಲಿದೆ. ದೀರ್ಘಕಾಲದ ಹೂಡಿಕೆ ಒಳ್ಳೆಯ ಫಲ ಕೊಡಲಿದೆ. ಮಕರ ರಾಶಿಯವರು ಸ್ವಭಾವತಃ ಉಳಿತಾಯ ಮಾಡುವ ಜನ. ಆ ಉಳಿತಾಯ ಈ ಅವಧಿಯಲ್ಲಿ ಒಂದು ದೊಡ್ಡ ಆಸ್ತಿ ರೂಪ ತಾಳಲಿದೆ. ಆಸ್ತಿ ಖರೀದಿ ಅಥವಾ ದೀರ್ಘಕಾಲದ ಹೂಡಿಕೆ ಯೋಜಿಸಿದರೆ ಈ ಸಮಯ ಅನುಕೂಲ. ಮುಂದಿನ 7 ದಿನಗಳಲ್ಲಿ 3 ಮಹಾ ಘಟನೆಗಳು ನಡೆಯಲಿವೆ. ಮೊದಲ ಕಟ್ಟ. ಮಕರ ರಾಶಿಯ ಜೀವನದಲ್ಲಿ ಒಂದು ದೀರ್ಘಕಾಲದ ಪ್ರಯತ್ನ ಈ ಅವಧಿಯಲ್ಲಿ ಫಲ ಕೊಡಲಿದೆ. ಎಷ್ಟೋ ವರ್ಷಗಳಿಂದ ನೀವು ಒಂದು ಗುರಿ ಇಟ್ಟು ಶ್ರಮ ಮಾಡುತ್ತಿದ್ದೀರಿ. ಅದು ಯಾವ ಕ್ಷೇತ್ರದಲ್ಲಿ ಆದರೂ ಅದರ ಫಲ ಈ ಹೊತ್ತಿನಲ್ಲಿ ನಿಮ್ಮ ಕೈ ಸೇರಲಿದೆ. ಅದು ಒಂದು ಪರೀಕ್ಷೆ ಫಲ ಆಗಿರಬಹುದು, ಒಂದು ವ್ಯಾಪಾರ ಯೋಜನೆ ಯಶಸ್ಸು ಆಗಿರಬಹುದು, ಅಥವಾ ಒಂದು ಮಹತ್ವದ ಸಾಧನೆ ಮಾನ್ಯತೆ ಪಡೆಯಬಹುದು. ಆ ಕ್ಷಣ ನಿಮ್ಮ ಎಲ್ಲಾ ಶ್ರಮ ಸಾರ್ಥಕ ಆಗಲಿದೆ. 2ನೇ ಕಟ್ಟ. ಈ 2ನೇ ಘಟನೆ ನಿಮ್ಮ ಸಾಮಾಜಿಕ ಸ್ಥಾನ ಮತ್ತು ಗೌರವ ಬದಲಿಸಲಿದೆ. ಮಕರ ರಾಶಿಯವರಿಗೆ ಸಮಾಜದಲ್ಲಿ ಗೌರವ ಮತ್ತು ಮಾನ್ಯತೆ ಬಹಳ ಮಹತ್ವದ್ದು.
ಮುಂದಿನ 7 ದಿನಗಳಲ್ಲಿ ಸಮಾಜ ಅಥವಾ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಹೆಸರು ಗೌರವದಿಂದ ಮಾತಾಡಲ್ಪಡಲಿದೆ. ಒಂದು ಪ್ರಶಸ್ತಿ ಅಥವಾ ಸನ್ಮಾನ ಬರಬಹುದು. ಸಮಾಜದಲ್ಲಿ ನಿಮ್ಮ ಸ್ಥಾನ ಒಂದು ಹೊಸ ಎತ್ತರ ತಲುಪಲಿದೆ. ಆ ಗೌರವ ಮತ್ತು ಮಾನ್ಯತೆ ಸ್ವೀಕರಿಸಲು ತಯಾರಾಗಿ ಇರಿ. ಮೂರನೇ ಘಟನೆ ನಿಮ್ಮ ವ್ಯಕ್ತಿಗತ ಜೀವನ ಬದಲಿಸಲಿದೆ. ಮಕರ ರಾಶಿಯವರು ಯಾವಾಗಲೂ ಕೆಲಸ ಮತ್ತು ಜವಾಬ್ದಾರಿಗೆ ಹೆಚ್ಚು ಸಮಯ ಕೊಡುತ್ತಾರೆ. ಸ್ವಂತ ಆನಂದ ಮತ್ತು ವಿಶ್ರಾಂತಿ ಕಡಿಮೆ ಮಾಡಿಕೊಳ್ಳುತ್ತಾರೆ. ಮುಂದಿನ 14 ದಿನಗಳಲ್ಲಿ ನಿಮ್ಮ ಒಳ ಮನಸ್ಸು ಒಂದು ಸಂಕೇತ ಕೊಡಲಿದೆ. ಸ್ವಲ್ಪ ನಿಧಾನ ಮಾಡಿ ಎಂದು, ಸ್ವಲ್ಪ ಆನಂದ ಅನುಭವಿಸಿ ಎಂದು. ಆ ಸಂಕೇತ ಕೇಳಿ. ಕೆಲಸದ ಜೊತೆ ಜೀವನ ಕೂಡ ಮಾಡಿ. ಅದು ನಿಮ್ಮ ಉತ್ಪಾದಕತೆ ಮತ್ತು ಸಂತೋಷ ಎರಡನ್ನೂ ಹೆಚ್ಚಿಸಲಿದೆ. ಪ್ರೀತಿ ಮತ್ತು ಸಂಬಂಧ ಬಗ್ಗೆ ಮಾತನಾಡೋಣ. ಮಕರ ರಾಶಿಯ ಪ್ರೀತಿ ಶಬ್ದದಲ್ಲಿ ಹೇಳದ ಪ್ರೀತಿ, ಆದರೆ ಕ್ರಿಯೆಯಲ್ಲಿ ತೋರಿಸುವ ಪ್ರೀತಿ. ಸಂಗಾತಿಗಾಗಿ ದುಡಿಯುವ ಪ್ರೀತಿ, ಕಾಪಾಡುವ ಪ್ರೀತಿ. ಆದರೆ ಕೆಲವೊಮ್ಮೆ ಆ ಪ್ರೀತಿ ಮಾತಿನಲ್ಲಿ ಹೇಳದ ಕಾರಣ ಸಂಗಾತಿಗೆ ಅರ್ಥ ಆಗಿಲ್ಲ ಎಂಬ ನೋವು ಇದ್ದಿರಬಹುದು. ಶುಕ್ರ ಮತ್ತು ಗುರು ಒಟ್ಟಾಗಿ ನಿಮ್ಮ ಸಂಬಂಧ ಭಾವ ಬೆಳಗುತ್ತಿದ್ದಾರೆ. ಒಂಟಿಯಾಗಿ ಇರುವ ಮಕರ ರಾಶಿಯವರ ಜೀವನಕ್ಕೆ ಒಬ್ಬ ಪ್ರಬುದ್ಧ ಮತ್ತು ಸ್ಥಿರ ಮನಸ್ಸಿನ ವ್ಯಕ್ತಿ ಬರಲಿದ್ದಾರೆ. ಆ ಸಂಬಂಧ ನಿಮ್ಮ ಜೀವನ ಭದ್ರ ಮಾಡಲಿದೆ. ವಿವಾಹ ಯೋಗ ಬಗ್ಗೆ ಹೇಳಬೇಕಾದರೆ, ಮಕರ ರಾಶಿಯಲ್ಲಿ ಮದುವೆ ಕಾಯುತ್ತಿರುವವರಿಗೆ ಗ್ರಹ ಸ್ಥಿತಿ ಅನುಕೂಲ. ಒಂದು ಪ್ರಬುದ್ಧ ಮತ್ತು ಜವಾಬ್ದಾರಿ ಹೊರುವ ಸಂಗಾತಿ ಬರಲಿದ್ದಾರೆ. ಮದುವೆ ಆಗಿರುವ ದಂಪತಿಗಳಿಗೆ ಹೇಳಬೇಕಾದರೆ, ಕೆಲಸ ಮತ್ತು ಕುಟುಂಬ ಎರಡಕ್ಕೂ ಸಮಾನ ಸಮಯ ಕೊಡಿ. ಸಂಗಾತಿ ಜೊತೆ ಹೆಚ್ಚು ಮಾತನಾಡಿ. ನಿಮ್ಮ ಭಾವನೆ ಹೇಳಿ. ಅದು ನಿಮ್ಮ ದಾಂಪತ್ಯ ಜೀವನ ಮತ್ತಷ್ಟು ಗಟ್ಟಿ ಮತ್ತು ಮಧುರ ಮಾಡಲಿದೆ. ಕುಟುಂಬ ಜೀವನ ಬಗ್ಗೆ ಹೇಳಬೇಕಾದರೆ, ಮಕರ ರಾಶಿಯ 4ನೇ ಭಾವ ಈ ಹೊತ್ತಿನಲ್ಲಿ ಗ್ರಹ ಕೃಪೆ ಪಡೆಯುತ್ತಿದೆ. ಮನೆ ಮಂದಿ ಜೊತೆ ಸಂಬಂಧ ಬಲಿಷ್ಠ ಆಗಲಿದೆ. ಹಿರಿಯರ ಆರೋಗ್ಯ ಉತ್ತಮ ಆಗಲಿದೆ. ಮನೆ ಖರೀದಿ ಅಥವಾ ಮನೆ ನಿರ್ಮಾಣ ಯೋಜಿಸಿದ್ದರೆ ಈ ಅವಧಿ ಅನುಕೂಲ. ಮಕರ ರಾಶಿಯವರಿಗೆ ಮನೆ ಮತ್ತು ಕುಟುಂಬ ಬಹಳ ಮಹತ್ವದ್ದು. ಆ ಕುಟುಂಬ ಈ ಅವಧಿಯಲ್ಲಿ ಮತ್ತಷ್ಟು ಸಮೃದ್ಧ ಮತ್ತು ಸಂತೋಷ ಆಗಲಿದೆ. ಆರೋಗ್ಯ ಬಗ್ಗೆ ಹೇಳಬೇಕಾದರೆ, ಮಕರ ರಾಶಿಯ ಮೇಲೆ ಮಂಡಿ ಮತ್ತು ಮೂಳೆ ಸಂಬಂಧಿ ಸಮಸ್ಯೆ ಬಾರದಂತೆ ಎಚ್ಚರ ಇರಲಿ. ಕ್ಯಾಲ್ಸಿಯಂ ಸಮೃದ್ಧ ಆಹಾರ ಸೇವಿಸಿ. ನಿಯಮಿತ ವ್ಯಾಯಾಮ ಮಾಡಿ. ಮಕರ ರಾಶಿಯವರು ಕೆಲಸದ ಒತ್ತಡದಲ್ಲಿ ದೇಹ ಮರೆಯುತ್ತಾರೆ. ವಿಶ್ರಾಂತಿ ತೆಗೆದುಕೊಳ್ಳಿ. ಸಾಕಷ್ಟು ನಿದ್ರೆ ಮಾಡಿ. ಮನಸ್ಸಿನ ಒತ್ತಡ ಕಡಿಮೆ ಮಾಡಲು ಧ್ಯಾನ ಮಾಡಿ. ಪ್ರಕೃತಿಯಲ್ಲಿ ನಡೆಯಿರಿ. ದೇಹ ಮತ್ತು ಮನಸ್ಸು ಎರಡು ಸಮತೋಲ ಇದ್ದಾಗ ಮಾತ್ರ ನಿಮ್ಮ ಶ್ರಮ ಪೂರ್ಣ ಫಲ ಕೊಡಲಿದೆ. ವಿದ್ಯಾರ್ಥಿಗಳಿಗೆ ಹೇಳಬೇಕಾದರೆ, ಮಕರ ರಾಶಿ ವಿದ್ಯಾರ್ಥಿಗಳಿಗೆ ಈ ಅವಧಿ ಶ್ರಮ ಫಲ ಪಡೆಯುವ ಅವಧಿ. ನೀವು ಎಷ್ಟು ಶ್ರಮ ಮಾಡಿದ್ದೀರೋ ಅದರ ಫಲ ಈ ಹೊತ್ತಿನಲ್ಲಿ ಬರಲಿದೆ. ಶಿಸ್ತು ಮತ್ತು ಕ್ರಮಬದ್ಧ ಅಧ್ಯಯನ ಮಕರ ರಾಶಿ ವಿದ್ಯಾರ್ಥಿಗಳ ಶಕ್ತಿ. ಸ್ಪರ್ಧಾ ಪರೀಕ್ಷೆ ಅಥವಾ ಮಹತ್ವದ ಪರೀಕ್ಷೆ ಎದುರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಶನಿ ಕರ್ಮ ಫಲ ಕೊಡಲಿದ್ದಾನೆ. ಧೈರ್ಯ ಮತ್ತು ಶ್ರದ್ಧೆ ಇರಲಿ. ಫಲ ಖಂಡಿತ ಸಿಗಲಿದೆ. ಆಧ್ಯಾತ್ಮಿಕ ಬೆಳವಣಿಗೆ ಬಗ್ಗೆ ಹೇಳಬೇಕಾದರೆ, ಮಕರ ರಾಶಿ ಶನಿ ಒಡೆಯ ರಾಶಿ. ಶನಿ ಕರ್ಮ ಮತ್ತು ನ್ಯಾಯದ ದೇವ. ಆದ್ದರಿಂದ ಮಕರ ರಾಶಿಯವರಿಗೆ ಕರ್ಮ ಮಾರ್ಗ ಮತ್ತು ಸೇವಾ ಮಾರ್ಗ ಉತ್ತಮ ಆಧ್ಯಾತ್ಮಿಕ ಮಾರ್ಗ. ಶನಿ ದೇವ ಶಿವ ಮತ್ತು ಹನುಮಂತ ಮಕರ ರಾಶಿಗೆ ಬಹಳ ಅನುಕೂಲ. ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪ ಹಚ್ಚಿ ಬಡವರಿಗೆ ಅನ್ನ ಕೊಡಿ. ಶನಿ ಅಷ್ಟೋತ್ತರ ಪಠಿಸಿ ಸೇವಾ ಕಾರ್ಯ ಮಾಡಿ. ಅದು ನಿಮ್ಮ ಕರ್ಮ ಶುದ್ಧ ಮಾಡಲಿದೆ. ಪರಿಹಾರ ಮತ್ತು ಉಪಾಯಗಳ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕು. ಶನಿ ಗ್ರಹ ಶಾಂತಿಗಾಗಿ ಪ್ರತಿ ಶನಿವಾರ ನೀಲಿ ಅಥವಾ ಕಪ್ಪು ಬಣ್ಣದ ಬಟ್ಟೆ ಧರಿಸಿ ಎಳ್ಳೆಣ್ಣೆ ದೀಪ ಹಚ್ಚಿ ಬಡವರಿಗೆ ಅನ್ನ ಮತ್ತು ಎಳ್ಳು ದಾನ ಮಾಡಿ. ಗುರು ಶಾಂತಿಗಾಗಿ ಗುರುವಾರ ವಿಷ್ಣು ಸಹಸ್ರನಾಮ ಪಠಿಸಿ. ರಾಹು ಶಾಂತಿಗಾಗಿ ದುರ್ಗಾ ಅಷ್ಟೋತ್ತರ ಪಠಿಸಿ. ಕೇತು ಶಾಂತಿಗಾಗಿ ಗಣಪತಿ ಪೂಜೆ ಮಾಡಿ. ಮಂಗಳ ಶಾಂತಿಗಾಗಿ ಮಂಗಳವಾರ ಹನುಮಂತ ದೇವಸ್ಥಾನಕ್ಕೆ ಹೋಗಿ ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯ ಕೊಡಿ ಮತ್ತು ಶನಿ ಮಂತ್ರ ಜಪಿಸಿ. ಅದು ನಿಮ್ಮ ಕರ್ಮ ಫಲ ತ್ವರಿತ ಮಾಡಲಿದೆ. ಮಕರ ರಾಶಿ ಮತ್ತು ಅಂತಿಮ ವಿಜಯ ಬಗ್ಗೆ ಒಂದು ಆಳವಾದ ಮಾತು ಹೇಳಬೇಕು. ಪರ್ವತ ಹತ್ತುವ ಮೇಕೆ ನಿಧಾನ ಆದರೂ ತುದಿ ತಲುಪುತ್ತದೆ. ಮಕರ ರಾಶಿ ಕೂಡ ಅದೇ. ಜಗತ್ತು ನಿಮ್ಮ ಶ್ರಮ ನೋಡಿ ನಗಿರಬಹುದು. ನಿಮ್ಮ ತಾಳ್ಮೆ ಕಂಡು ದುರ್ಬಲ ಎಂದಿರಬಹುದು. ಆದರೆ ಈ ಜಗತ್ತಿಗೆ ಗೊತ್ತಿಲ್ಲ, ಮಕರ ರಾಶಿ ಶ್ರಮ ಮಾಡುತ್ತಿರಲಿಲ್ಲ. ಮಕರ ರಾಶಿ ಕಟ್ಟುತ್ತಿತ್ತು. ಒಂದು ಮಹಾ ಸಾಮ್ರಾಜ್ಯ ಕಟ್ಟುತ್ತಿತ್ತು ಮತ್ತು ಆ ಸಾಮ್ರಾಜ್ಯ ಈ ಅವಧಿಯಲ್ಲಿ ಜಗತ್ತಿಗೆ ಕಾಣಿಸಲಿದೆ. ಆ ಕ್ಷಣಕ್ಕಾಗಿ ತಯಾರಾಗಿ ಇರಿ. ಮಕರ ರಾಶಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಒಂದು ಆಳಗೌರವ ತುಂಬಿದ ಮಾತು ಹೇಳಬೇಕಿದೆ. ನೀವು ಯಾವಾಗಲೂ ಶ್ರಮ ಪಡುತ್ತೀರಿ. ಯಾರಿಗಾಗಿಯೋ ದುಡಿಯುತ್ತೀರಿ. ಎಲ್ಲರ ಜವಾಬ್ದಾರಿ ಹೊರುತ್ತೀರಿ. ಯಾರು ಗಮನಿಸದಿದ್ದರೂ ಮಾಡುತ್ತೀರಿ. ಆ ಶ್ರಮ ಮತ್ತು ಜವಾಬ್ದಾರಿ ನಿಮ್ಮ ಶ್ರೇಷ್ಠತೆ. ಭಗವಂತ ನಿಮ್ಮ ಎಲ್ಲ ಶ್ರಮ ದಾಖಲಿಸಿದ್ದಾನೆ. ಶನಿ ದೇವ ನ್ಯಾಯ ಕೊಡಲು ತಯಾರಾಗಿ ನಿಂತಿದ್ದಾನೆ. ನಿಮ್ಮ ಸಮಯ ಬಂದಿದೆ. ನಿಮ್ಮ ವಿಜಯ ಬಂದಿದೆ. ಅದನ್ನು ಸ್ವಾಗತಿಸಲು ತಯಾರಾಗಿ ಇರಿ. ಮುಂದಿನ ವಿಡಿಯೋದಲ್ಲಿ ಮಕರ ರಾಶಿಯ ಇನ್ನಷ್ಟು ರಹಸ್ಯ ಭವಿಷ್ಯ ಹೇಳಲಿದ್ದೇನೆ. ಚಾನಲ್ ಫಾಲೋ ಮಾಡಿ, ಬೆಲ್ ಐಕಾನ್ ಒತ್ತಿ.
ಕಮೆಂಟ್ನಲ್ಲಿ ನಿಮ್ಮ ಇಷ್ಟ ದೇವರ ಹೆಸರು ಬರೆಯಿರಿ. ಎಲ್ಲಾ ಮಕರ ರಾಶಿ ವೀಕ್ಷಕರಿಗೆ ಭಗವಂತನ ಆಶೀರ್ವಾದ ಸದಾ ಇರಲಿ. ಓಂ ನಮಃ ಶಿವಾಯ. ಜೈ ಶನಿ ದೇವ. ಜೈ ಹನುಮಾನ್. ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ.